ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ವೆಂಕಿ ಇಷ್ಟು ಬೇಗ ಹೋಗ್ತಾ ಇದೀಯಾ? ಇನ್ನೊಂದೆರಡು ದಿವಸ ಇರ್ಬೋದಿತ್ತಲ್ವಾ? ಹೌದತ್ತೆ, ಅಲ್ಲವ್ವ ಒಬ್ಳೇ ಇರ್ತಾಳೆ, ಅಂಗಡಿ ತೆಗಿಬೇಕು. ಎಲ್ಲ ಅವಳೊಬ್ಳ ಕೈಲೇ ನೋಡ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆ ನಾವು ಹೊರಡ್ತೀವಿ. ಅಲ್ಲಮ್ಮ, ಅಪರೂಪಕ್ಕೆ ಬಂದಿದ್ದೀರಾ, ಇವತ್ತು ಒಂದಿನ ಇದ್ದೋಗಿ. ಸದ್ಯ ತೊಲಗದ. ಓ, ನೀವು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು, ಬನ್ನಿ ಬನ್ನಿ. ಅಣ್ಣ, ಏನಿದು? ನಾವು ಬಂದಿದ್ದು ನೋಡಿ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದೆಲ್ಲ ಆಗಲ್ಲ. ನಾವಿರೋವರೆಗೂ ನೀನು ನನ್ನ ಜೊತೆನೇ ಇರಬೇಕು. ಅದೆಲ್ಲ ಇಲ್ಲ, ಬನ್ನಿ ಅಣ್ಣ, ನಿಂತ್ಕೊಳ್ಳಿ. ಬನ್ನಿ. ಭಾವನಾ, ಏನು ಮಗಳ ಇದು? ನೆಮ್ಮದಿಯಾಗಿರೋಣ ಅಂದ್ಕೊಂಡ್ರೆ ಮತ್ತೆ ಬಂದು ಕುಡಿಸ್ಕೊಂಡ್ಲು. ಬನ್ನಿ ಕೂತ್ಕೊಳ್ಳಿ. ಅಪ್ಪ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ತಗೋ ಗಿಫ್ಟ್. ಇದೆಲ್ಲ ಏನಮ್ಮ? ಯಾಕೆ, ನಾನು ಕೊಟ್ರೆ ನಿನ್ಗೆ ಇಷ್ಟ ಆಗಲ್ವಾ? ಹಾಗಲ್ಲ, ಈ ಗಿಫ್ಟ್ ಎಲ್ಲ ತಗೊಳ್ಳೋ ವಯಸ್ಸು ಮುಗ್ದೋಯ್ತು ನಮ್ದು ಅಂತ. ಅಯ್ಯೋ, ಏನ್ ಮಾವ ಹಿಂಗಂದ್ಬಿಟ್ರಿ? ಮಗಳು ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ರೆ ಯಾರಾದ್ರೂ ಬೇಡ ಅಂದ್ರೆ? ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ತಗೊಳ್ಳಿ. ಥ್ಯಾಂಕ್ ಯು ಅಂದ್ರೆ. ಬನ್ನಿ ಕೂತ್ಕೊಳ್ಳಿ. ಸಿಂಚನ, ಬೇಬಿ ಇರ್ಲಿ, ಬೇಡ. ಅದು ಆಫೀಸಲ್ಲಿ ಏನೋ ಕೆಲಸ ಅಂತಿಂದು. ಬನ್ನಿ ಹೇಳಿ. ಅಪ್ಪ, ಏನಮ್ಮ ಇದು? ನೀನೇ ನೋಡು. ಲಕ್ಷ್ಮಿ, ತುಂಬಾ ಚೆನ್ನಾಗಿದೆ ಭಾವನಾ. ಮಗಳೇ, ನಮ್ಮನೇಲಿ ನಡೀತಾ ಇರೋ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕಾಲ ಏನಾಗ್ತಿದ್ಯೋ ಹೇಗೋಗ್ತಿದ್ಯೋ ಅಂತಾನೆ ಗೊತ್ತಾಗ್ತಿಲ್ಲ. ಈಗ ನೀನು ವಾಚ್ ಕೊಟ್ಟಿದ್ಯಲ್ಲ, ನೋಡ್ಕೊಳ್ತೀನಿ.
ಅಣ್ಣ ಏನಿದು, ನಾ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾನೆ ಇದೆಯಲ್ಲ. ಇದೆಲ್ಲ ಆಗಲ್ಲ. ನನ್ನ ಜೊತೆ ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ದು ಹೋಗೋದಲ್ವಾ? ವೆಂಕಿ, ಭಾವನಾ ಹೇಳ್ತಿರೋದು ಸರಿಯಾಗಿದೆ. ಒಂದ್ ಸ್ವಲ್ಪ ಹೊತ್ತು ಅಡಿಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗೋರಂತೆ ಅಲ್ವೇನ್ರಿ? ಈ ಮನೆಯವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅವನೇ ಹೋಗ್ತೀನಿ ಅಂದ್ರು ಹಠ ಮಾಡಿ ಅವನನ್ನ ಉಳಿಸ್ಕೊತಿದ್ದಾರೆ. ಇವಳಿಗಂತೂ ಬುದ್ಧಿನೇ ಇಲ್ಲ. ವೆಂಕಣ್ಣ, ಇದು ಸಂಭ್ರಮ ಪಡೋ ಸಮಯ. ನೀವು ಈ ಥರ ಸಪ್ಪಗಿದ್ರೆ ಹೆಂಗೆ ಹೇಳಿ? ನಿಮ್ಮ ಜೊತೆ ಊಟ ಮಾಡಿ ತುಂಬ ದಿನ ಆಗೋಗಿದೆ. ಅಕ್ಕ ಹೇಳ್ದಂಗೆ ಇವತ್ತು ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅತ್ತೆ, ಸ್ವಲ್ಪ ಕೆಲಸ ಇದೆ, ಹೊರಗೋಗಿ ಬರ್ತೀನಿ. ಊಟಮ್ಮ? ಬೇಡ. ಏಯ್ ತಿನ್ಕೊಂಡೋಗೆ. ಹರೀಶ, ನೀನಿನ್ನು ಇಲ್ಲಿ ಏನೋ ಮಾಡ್ತಿದೀಯಾ? ನಿನ್ ಬೇಬಿ ಆಗ್ಲೇ ಹೋದ್ಲು. ಅದು ಗೌಡ್ರು ಬಂದಿಯಾರಲ್ಲ, ಏನಾದ್ರು ಅನ್ಕೋತಾರೆ. ಇರ್ಲಿ ಪರವಾಗಿಲ್ಲ, ಹೋಗಿ. ವೆಂಕಣ್ಣ, ಯಾಕೆ ಸಂತು ಭವನ್ ಹಂಗ್ ನೋಡ್ತಿದ್ದೀರಾ? ಅವ್ರು ಏನಾದ್ರು ಅಂತಾರೆ ಅಂತನಾ? ಹಂಗೆಲ್ಲ ಏನೂ ಇಲ್ಲ. ಸಂತು ಭವ ಒಂಥರ ನೋಡೋದಕ್ಕೆ ಆಗಲ್ಕಾಯಿ ಇದ್ದಂಗೆ, ತಿನ್ನೋದಕ್ಕೆ ಕಹಿ, ಆದರೆ ಆರೋಗ್ಯಕ್ಕೆ ಒಳ್ಳೇದು. ಏನು ಭವ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ಎಷ್ಟು ದಿವಸ ಬೇಕಾದ್ರೂ ಈ ಮನೇಲಿ ಇರಲಿ ಅಂತ ನಾನೇ ಹೇಳ್ತಿದ್ದೀನಿ. ಆದರೆ ಅವನೇ ಕೇಳ್ತಿಲ್ಲ. ಕೆಲಸ ಇದೆ, ಹೋಗ್ಬೇಕು ಅಂತ ಹಠ ಮಾಡ್ತಿದ್ದಾನೆ ಅಲ್ವೇನಾ? ಊಟ ಮಾಡಿಕೊಂಡು ಹೋಗ್ಬೇಕು. ವೀಣಾ, ಅವನಿಗೇನು ಇಷ್ಟನೋ ಅದನ್ನ ಮಾಡಕ್ಕೆ. ಆಯ್ತು. ಭಾವನಾ, ನಡಿ ಒಳಗೆ, ನಿಂಗೇನಾದ್ರೂ ಕುಡಿಯೋಕೆ ಕೊಡ್ತೀನಿ. ಬೇಗ ಅಡುಗೆ ಮಾಡ್ಬಿಡ್ತೀನಿ. ಒಂದು ನಿಮಿಷ ಬಂದೆ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.